ನಮ್ಮ ಕೆರೆಗೆ ಯಾರು ತಲೆ ಬಣ್ಣ ಹಚ್ಕೊಂಬಲ್ಲ. ನಾನೇ ನಮ್ಮ ಕೆರೆಗೆ ತಲೆ ಬಣ್ಣ ಹಚ್ಕೊಂಬದಂದ್ರೆ ನಾನೇ. ಎಲ್ಲ ನಾನು ಹಿಂದೆ ಮುಂದೆ ನೋಡ್ತಾವೆ. ದೊಡ್ಡ ಮುಗಿತೈತೆ ಅಂತೇಳಿ ಹಿಂದೆ ಮುಂದೆ ನೋಡ್ತಾವೆ. ನಾನೇನಿಲ್ಲ. ನಾನು ದೊಡ್ಡ ಮುಗಿಯೋದು ನೋಡಲ್ಲ, ಯಾಕೆ ನೋಡಲ್ಲ. ಸುಮ್ ತಲೆ ಬಣ್ಣ ಹಚ್ಕೊಂಬದೇಯ. ವಾರಕ್ಕೊಂದು ಪಟ್ಟು ಹಚ್ಕೊಂತೀನಿ, ನಾನೇನಿಲ್ಲ. ಎಲ್ಲ ಒಳಗೆ ಹಚ್ಕೊಂತಾರೆ ಬಣ್ಣನ. ನಾನೇನಿಲ್ಲ, ವಾರಕ್ಕೆ ತಂದು ಹಚ್ಕೊಂತೀನಿ. ನನಗೆ ನಾಸ್ಗೇನಿಲ್ಲ. ನಾನು ಯಾವಾಗಲೂ ಹೊಡ್ಕೊಂತ ಇರೋದೆ. ಕೂದಲಂಗೆ ಚೆನ್ನಾಗಿ ಕಂಬ್ತವೆ. ಹಂಗೆ ಹೆಂಗೆ ಕಂಬ್ತ ಕರ್ರಗೆ ಒಳ್ಳೇದು ಕಂಡಿಡ್ದಾರಪ್ಪ. ನೀನೇನೋ ನಾನು ಬಣ್ಣ ಇರೋದ್ರಿಂದ ಆಸೆ. ಏನಪ್ಪ ಫಂಕ್ಷನ್ ಆಯ್ತಮ್ಮ? ನಮ್ಮ ಜೇಕ ಇವತ್ತು ತಲೆಗೆ ಬಣ್ಣ ಹಾಕ್ಯಂತ ಇದ್ದಾಳೆ. ಹೋಗ ಪ್ರೋಗ್ರಾಮ್ ಐತೆ, ಆಕೆ ಹಾಕ್ಯಂತ ಇದ್ದಾಳೆ. ಜಯಮ್ಮ ಏನ್ ತಾಯಿ ಎಲ್ಲಿ ಹೊಲ್ಟಿದ್ಯಾ? ಆ ಕಡೆ ಕಲ್ಲರ್ ನೋಡಿ ತಾಯಿ, ಓಟೋ ಕಲ್ಲರ್ ಐತದು. ಹಂಗೆ ಬೋಲ್ ಕಲ್ಲರ್ ಐತಮ್ಮ. ಅಲ್ಲ ಕಲ್ಲರ್ ನೋಡೋದು ಬೋಲು ಕಲ್ಲರ್ ಐತ್ ಕಣೆ ಜೇಕಯ್ಯ. ಅದು ಶಾನೆ ಕಲ್ಲರ್ ಐತಮ್ಮ. ಎಂತ ಬಣ್ಣ ಇದು? ಎಂತದಮ್ಮ ಇದು? ಮೊನ್ನೆ ಇವಳು ಎಂತಾಳ ಮಂಜಕ್ಕ ಹಾಕ್ಯಂಡ್ಲು. ನನ್ನ ಹಚ್ಪಾರೆ ಲಸ್ಮಕ್ಕ ಅಂತೇಳಿ ಕರೆದಿದ್ಲು. ಹೋಗಿದ್ದೆ ನಾನು. ಈ ಪಟ್ಟಿ ಕಲ್ಲರ್ ಇರ್ಲಿಲ್ಲಮ್ಮ. ನಿಂದೊಳ್ಳೆ ಚೆನ್ನಾಗೈತೆ, ಡಿಮ್ಮಾಗೈತೆ ಕಲ್ಲರು. ಅದು ಕ್ವಾಲಿಟಿ ಇರ್ಕಣೆ ಲಸ್ಮಕ್ಕ, ಕ್ವಾಲಿಟಿ ಬಣ್ಣ. ಅದು ಡಬ್ಬನೇ ತಂದಿರ್ತಾಳೆ ನನ್ನ ಸೊಸೆ. ಡಬ್ಬನೇ ತಗೊಂಬಂದ್ಲಾಳು. 1 ಲೀಟ್ರದು, ಜಾಸ್ತಿ ಕಾಸ್ಟ್ಲಿದು ನನ್ನ ಸೊಸೆ ತಗೊಂಬಂದಿದ್ಲು. ಅದಕ್ಕೆ ಅದನ್ನ ಹಾಕ್ಯಂತಾ ಇದ್ದೀನಿ. ಎಲ್ಲೂ ಹೋಗಲ್ಲ, ಸುಮ್ಮನೆ ಈಗ ಹಾಕ್ಯಂತಾ ಇರ್ತೀನಿ. ಅವಾಗ ವಾರಕ್ಕೊಂದು ಪಟ್ಟು ಹಾಕ್ಯಂಡ್ರೆ ನನಗೆ ಬಣ್ಣ ಹಾಕ್ಕೊಂತಾ ಇದ್ರೆ ವಾರಕ್ಕೊಂದು ಪಟ್ಟು 2 ಪಟ್ಟು ಏನಾದರೂ ಫಂಕ್ಷನ್ ಇದ್ರೆ ಹಾಕ್ಯಂತೀನಿ. ಏನು ಫಂಕ್ಷನ್ ಇಲ್ಲ ಅಂದ್ರೆ ನಾನು ವಾರಕ್ಕೊಂದು ಪಟ್ಟು ವಾರ ನಾನು ಏರ್ ಕಲರ್ ಹಾಕ್ತಾ ಇರ್ತೀನಿ. ಹೌದೇನು? ಇದು ಯಾಕೆ ಬಣ್ಣ ಡಬ್ಬಿ ಇದ್ದಂಗೈತಲ್ಲೇ ಜೊತೆ? ನಾನು ಬಣ್ಣದ ಡಬ್ಬಿ ಅದ ಅನ್ಕಂಡು. ಕೋರೆದೆಲ್ಲ ಬಣ್ಣ ಇದ್ದಂಗೈತೆ. ಇದು ಬಣ್ಣದ ಡಬ್ಬಿ ಆಗೈತೆ. 1 ಲೀಟ್ರದು. ಯಾಕೆ ತಂದವ್ರೇನಮ್ಮ? ಯಾತನ ಕಿಟಕಿ ಪಟ್ಕಿ ಹೊಡಿಯಾಕ, ಬಾಕ್ಲಿ ಹೊಡಿಯಾಕ ಕಣೆ. ಹಂಗೆ ಕಾಣ್ತಾ ಇದ್ದೇಯಮ್ಮ. ಹಂಗಲ್ಲ, ಇದು ಕ್ವಾಲಿಟಿ ಐತಲ್ಲ, ಜಾಸ್ತಿ ಕಾಸ್ಟ್ಲಿ ಇದು ರೇಟ್ ಇಂದು. ನಾನೆಲ್ಲ ಇದು ಕಡಿಮೆದು 10 ರೂಪಾಯಿದು 12 ರೂಪಾಯಿದು ಈ ಥರ ಎಲ್ಲ ಹಚ್ಕೊಂಬಲ್ಲ. ನಾವು ಎಲ್ಲ ಕಾಸ್ಟ್ಲಿದು ಹಚ್ಕೊಂಬತ್ತು. 1000 ರೂಪಾಯಿ 2,000 ರೂಪಾಯಿದು ತಗೊಂಬರೋದು ನಾವು. ನನ್ನ ಸೊಸೆ ಜಾಸ್ತಿ ಕಾಸ್ಟ್ಲಿ ತಗೊಂಬತ್ತಾಳೆ. ಯಾತೆ ಆಗಲಿ ತಗೊಂಬಂದಿದ್ಲ. ಅದಕ್ಕೆ ನಾನು ತಗೊಬತ್ತಿದ್ದೆ ಕಾಸ್ಟ್ಲಿದು. ಅದು ಖಾಲಿ ಆಗಿತ್ತು ನಂದು. ಅದಕ್ಕೆ ನನ್ನ ಸೊಸೆ ಅಲ್ಲಿಕ್ಕಿದ್ಲು. ಅದಕ್ಕೆ ನನ್ನ ಸೊಸೆದೇ ತಗೊಂಡು ಹಚ್ಕೊಂತಾ ಇದ್ದೀನಿ ಕಣೆ ಲಸ್ಮಕ್ಕ. ಅವಳು ಬೆಂಗಳೂರಿಂದ ತಂದಿದ್ಲು. ಅಲ್ಲಿ ಚೆನ್ನಾಗಿರ್ತಾವಂತೆ, ಕ್ವಾಲಿಟಿ ಇರೋವು. ಅಲ್ಲಿ ಬೆಂಗಳೂರಿಂದ ತಗೊಂಬಂದಿದ್ಲು ನನ್ನ ಸೊಸೆ. ಚೆನ್ನಾಗೈತೆ ಬಣ್ಣ ನೋಡಂಗೆ. ಎಂಥ ಕಲರ್ ಐತೆ. ಅದಕ್ಕೆ ಹಚ್ಕೊಂತಾ ಇದ್ದೀನಿ. ಬೆಂಗಳೂರಿಂದ ತಗೊಂಬಂದಿರೋದು ಕಣೆ ನನ್ನ ಸೊಸೆ. ಮಗಳೇ ಜೇಕಾಯಿ ಬಣ್ಣ ಹೊಡ್ಕೊಂತ ಇದ್ದಾಳೆ. ತಾಲಿಗೆ ಎಲ್ಲೋ ಹೋಗ್ತೀಯಾ? ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಹಂಗಂದ್ರೆ ನಾನು ಏರ್ ಕಲರ್ ಮಾಡ್ತಾ ಇರ್ತೀನಿ. ನನಗೆ ಯಾವಾಗಲೂ ತಲೆಯಾಗ ಬಣ್ಣ ಇರಬೇಕು. ಹಾಕ್ಯಂತಾ ಇರ್ತೀನಿ ಹಿಂಗೆ. ಬರೀ ಕುತ್ಕೊಳ್ರಿ ನೋಡ್ರಿ. ನಾನು ಹೆಂಗೆ ಹಾಕ್ಯಂತೀನಿ ಏನು ಎತ್ತ ಅಂತೇಳಿ. ಚೆನ್ನಾಗಿ ಜೇಕಾಯಿ ನಾನೊಂದೀಟ ಬೇಡ ಬಿಡು. ನಾನೆಲ್ಲ ಹಾಕ್ಯಂತೀನಿ. ನನಗೆ ಕನ್ನಡಿನೂ ಬೇಡ. ನಾನೆಲ್ಲ ನೀಟಾಗಿ ಹಚ್ಕೊಂತೀನಿ. ನಾನು ಬೇರೆಯವರೆಲ್ಲ ಹಚ್ಚಿದ್ರೆ ಎಲ್ಲ ಇಲ್ಲೆಲ್ಲ ಮುಟ್ಟಿಸ್ಬಿಡ್ತಾರೆ ಚರ್ಮಕ್ಕೆಲ್ಲನ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನೋಡಿ ನಾನು ಹಾಕೊಂಬದು ಬಣ್ಣ ಹಚ್ಕೊಂಡವ್ರೋ ಇಲ್ಲ ಅಮ್ಮಂಗೆ ನೋಡಿ. ಎಲ್ಲ ನಾನು ಸ್ವಲ್ಪ ಮುಟ್ಟಿಸಿದ್ದೀನಿ ನೋಡು. ಚರ್ಮಕ್ಕೆಲ್ಲಾದ್ರೂ ಒಂದು ಸ್ವಲ್ಪ ತಗ್ಲೈತೆ ನೋಡಲ್ಲ ಸ್ಮಕ್ಕ. ಅದು ಬೇರೆಯವರೆಲ್ಲ ಹಾಕಿದ್ರೆ ಎಲ್ಲ ಮುಟ್ಟಿಸ್ಬಿಡ್ತಾರೆ, ಕಿವಿಗೆಲ್ಲ ಮಾಡ್ತಾರೆ. ಅದೊಂಥರ ಕಲ್ಲರು ಯಪ್ಪ ಬಣ್ಣ ಹಚ್ಕೊಂಡವ್ರೆ ಅಮ್ಮಂಗೆ ಕಾಣುತ್ತೆ. ಆದ್ರೆ ನಾನು ಹಾಕೋ ಸ್ಟೈಲ್ ನೋಡು ಬೇರೆ. ನಾನು ಅವತ್ತು ಯಾರು ತಗೋಣ ಹಾಕ್ಸ್ಕೊಂಡಿದ್ದೆ ಮುಂಜಾಕೊಂತಾಗಿನಿ. ಹಾಕ್ಸ್ಕೊಂಡಿದ್ದೆ. ಕಿವಿಗೆಲ್ಲ ರುಬ್ಬಿದ್ಲು, ಇಲ್ಲೆಲ್ಲ ರಾಣಿಗೆಲ್ಲ ರುಬ್ಬಿದ್ಲು. ಅದಕ್ಕೆ ಅವತ್ತಿಂದ ನಾನು ಯಾರು ತಗೋ ಹಾಕ್ಸ್ಕೊಂಬಲ್ಲ, ನಾನೇ ಹಾಕ್ಯಂತೀನಿ. ತಲೆ ಅಂತೂ ಜಯಮ್ಮಂದು ಹಂಗೆ ಡಿಮ್ಮ ಕಾಮುತ್ತೆ ತಾಯಿ. ಬೋಲ್ ರಂಗೊಳಿಸುತ್ತೆ ತಲೆ ಅಂತೂ. ಎಂತ ಚೆನ್ನಾಗಿ ಕರ್ರು ಎದ್ದೊಡಿತೈತಲ್ಲ ತಾಯಿ. ಕೊರೆ ಬಣ್ಣ ನೋಡ್ದಂಗೆ ಆಗುತ್ತೆ. ಯಾತನ ಇದು ಡಾಂಬರ್ ನೋಡ್ದಂಗೆ ಆಗುತ್ತೆ. ಡಾಂಬರ್ ಹಂಗೆ ಕಣ. ಬೋಲ್ ಕಲರ್ ಐತಂದ್ರಿ ಜೇಕಾಯಿ. ನನಗೆ ಯಾಕ ಡೌಟು ಕಣೆ. ಇದು ಏನು ಬಣ್ಣನ ಏನು ತಲೆಗಚ್ಚಮದ ಅಮ್ಮಂಗೆ ಆಗ್ತೈತಿ. ಸ್ಮಕ್ಕ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರ್ರಿ. ಅದೆಲ್ಲ ಕಾಸ್ಟ್ಲಿದಂತ ಹೇಳಿಲ್ಲ. ಕಾಸ್ಟ್ಲಿದಾಗಿರೋದಕ್ಕೆ ಅದು ಸ್ವಲ್ಪ ಕಲರ್ ಡಿಮ್ಮಾಗೈತೆ. ನಾನು ಇದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿನ ತಗೊಂತಿದ್ದೆ. ಅದು ಸ್ವಲ್ಪ ಪರವಾಗಿಲ್ಲ. ಇದು ಜಾಸ್ತಿ ಕಾಸ್ಟ್ಲಿದ್. ನನ್ನ ಸೊಸೆ ತಗೊಂತಾಳಲ್ಲ, ಆ ಬೆಂಗಳೂರಿಂದ ತಗೊಂಬಂದಿರೋದು ಇದೆಲ್ಲ ಜಾಸ್ತಿ ಕಾಸ್ಟ್ಲಿದ್ ಕಣೆ. ಅದಕ್ಕೆ ಸ್ವಲ್ಪ ಹಿಂಗೆ ಬಟ್ಲ ಕೊಯ್ಕೊಂಡು ಹಿಂಗೆಲ್ಲ ಹಚ್ಕೊಂತ ಇದ್ದೀನಿ. ಸುಮ್ಮನಿರ್ರಿ, ಸುಮ್ಮನೆ ನೋಡಬೇಕು, ಮಾತಾಡಬಾರ್ದು ನೀವು. ನಿನ್ಕೊಂಡು ನೋಡ್ತಾ ಇದ್ದಿರ್ತಾನೆ, ಸುಮ್ಮನೆ ನೋಡ್ರಿ. ನಮ್ಮ ಶಿವಲಿಂಗಣ್ಣ ಬೇರೆ ಬಂದೈತೆ ಇವಾಗ. ಹತ್ಕೊನು ಏನ ಬಣ್ಣ ಹಾಕ್ಯಮದೆ. ನಮ್ಮ ಶಿವಲಿಂಗಣ್ಣ ಕಣ್ಣಿಗೆ ಚೆನ್ನಾಗಿ ಕಾಣ್ಬೇಕಲ್ಲ ನಮ್ಮ ಜಯಕ್ಕ. ಯಾಕೆ ಅಲ್ವೇನಿ? ಕರೆಕ್ಟಾಗಿ ಹೇಳಿರ್ತಾನೆ. ಮತ್ತೆ ನಮ್ಮ ಶಿವಲಿಂಗಣ್ಣ ಬಂದಿಲ್ವೇನೆ ಭಾಗ್ಯಮ್ಮ? ನೀನು ನಮ್ಮ ಶಿವಲಿಂಗಣ್ಣ ಬೇರೆ ಬಂದೈತೆ ಇವಾಗ. ಚೆನ್ನಾಗಿ ಕಾಣ್ಬೇಕು ನಮ್ಮ ಶಿವಲಿಂಗಣ್ಣ ಕಣ್ಣಿಗೆ. ಚೆನ್ನಾಗಿ ಕಂಡ್ರೇನೆ ಮತ್ತೆ
ಯಪ್ಪ ಯಪ್ಪ ಏನು ಹಿಂಗೆ ನೋಡ್ತಾ ಇದ್ದೀರಾ? ಓ ಜಯಾಂಟಿ ಕೂದ್ಲಿಗೆ ಬಣ್ಣ ಹಾಕ್ತಾ ಇರೋದನ್ನ ಏನು ಇಷ್ಟೊಕ್ಕ ಜನ ನಿಂತ್ಕೊಂಡು ನಿಂಗಜ್ಜಿ ಬಗ್ಗೆಕಾಯ ಲೋಸ್ನಕಾಯ ಎಲ್ಲರೂ ನೋಡ್ತಾ ಇದ್ದೀರಾ? ನಮ್ಮ ಜಯಕಾಯಿ ಬಣ್ಣ ಹಾಕ್ಯಮದೆ ನೋಡ್ಬೇಕು. ನೋಡ್ಬಾ ಇಲ್ಲಿ ಇಲ್ಲ ನಾನು ಒಂದಿಟ್ಟು ಕಿವಿಗ ಪವಿಗ ಒಂದಿಟ್ಟು ಸರ್ಮಕ್ಕೆ ಒಂದು ಇಟ್ಟು ಹೊತ್ತಾಗ ಮಾಡಿಲ್ಲ. ಎಷ್ಟು ನೀಟಾಗಿ ಹೊಡ್ಕೊಂತಾಳೆ. ಎಷ್ಟು ಗಟ್ಟಿಗೆ ಕಲಿಸ್ಕೊಂಡು ಎಂಥ ಸೆನಕ್ಕೆ ಒಂದು ಈಟ್ ಕಿವಿ ಪವಿಗ ಹಾಕ್ದಂಗೆ ಎಂಥ ಸೆನಕ್ಕೆ ಹಚ್ಕೊಂತ ಇದ್ದಾಳೆ. ಬಾರೇ ಅಮ್ಮಣಿ ನೋಡ್ಬಾ. ಜಯಕಾಯಿ ನೋಡಿ ಕಲಿ ಬರ್ರಿ ನೋಡ್ರಿ. ನಿಮ್ಮಂತಾರೆಲ್ಲ ನಮ್ಮ ನೋಡ್ಬೇಕು ಕವಿತಮ್ಮ. ಬಾ ನೋಡ್ ನಾನು ಎಷ್ಟು ಚೆನ್ನಾಗಿ ಹಚ್ಕೊಂತ ಇದ್ ನೋಡಿ ಬಣ್ಣನ. ಹಿಂಗೆ ಹಚ್ಕೊಂಬಕ್ಕೆ ಯಾಕನ ಬರುತ್ತೆ. ಯಾವನ ಒಂದಿಟ್ಟು ಹಚ್ಚ್ರಿ ಅಂದ್ರೆ ಸಾಕಿಲ್ಲ. ಹಣಿಗೆಲ್ಲ ಮಾಡೋದು, ಕಿವಿತಾಗೆಲ್ಲ ಮಾಡೋದು, ಹೋಗತ್ತ ಕೆನ್ಗೆಲ್ಲ ಮಾಡೋದು, ಒಟ್ಟುನು ಪಟ್ಟೆ ಸಿರುಕೆಲ್ಲ ರುಬ್ತಾವೆ. ತೆಗಿ. ನನಗೆ ಇಷ್ಟ ಆಗಲ್ಲ. ನನಗೆ ಸರ್ ಬರಲ್ಲ. ನನಗೆ ಯಾರು ಹಚ್ಚಿರೋ ಸರ್ ಬರಲ್ಲ. ಹಚ್ಕೊಂಬತ್ತೀನಿ ನಾನೇ ಹಚ್ಕೊಂಬದು. ನಾನು ಯಾರು ಹಚ್ಚೋದು ಬೇಡ, ನಾನೇ ಹಚ್ಕೊಂತೀನಿ. ನನಗೆಲ್ಲ ನೀಟಾಗಿ ಹಚ್ಕೊಂಬಕ್ಕೆ ಬರುತ್ತೆ. ಜಯಕಾಯಿನೇ ಸರಿ ಕಣ ಎಲ್ಲದ್ರಾಗೂ ಹೆಂಗೆ ಹಚ್ಕೊಂಬತ್ತಿ. ಬಿಡು ಜಯಕಾಯಿ ಗ್ರೇಟ್ ಅಂತಾರೆ ನೋಡಿ. ನೀವು ಕಲಿಬೇಕು. ಬರ್ದಿಲ್ದಾರಿಲ್ಲನ ಕಲ್ತ್ಕೋಬೇಕು. ನೋಡಿಲ್ಲ ಸ್ಮಕ ನಿಂಗಜ್ಜಿ ನೋಡ್ಕ್ಯಾ. ಅವರೇ ಮಾಡ್ಕೋಬೇಕಿಂತವೆಲ್ಲ ನೋಡಿ. ನಾನು ಎಷ್ಟು ಚೆನ್ನಾಗಿ ಹಚ್ಕೊಂತ ಇದ್ ನೋಡು. ನನ್ನಂಗೆ ಯಾವ್ದಾನ ತಲೆ ಬಣ್ಣ ಹಾಕ್ಯಮಕ್ ಬರುತ್ತೆ. ಅಯ್ಯೋ ದೇವ್ರೇ ಯಪ್ಪ ಅತ್ತೆ ಏನತ್ತೆ ಇದು? ಏನು ಮಾಡ್ತಾ ಇದೀಯ ನೀನು? ಯಾಕೆ? ನಾನು ತಲೆ ಬಣ್ಣ ಹೊಡ್ಕೊಂತಾ ಇದ್ದೀನಿ. ಇವಾಗ ಸ್ನಾನ ಮಾಡಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಹೊಡ್ಕೊಂಡು ಬಿಡ್ಕೊಂಡು ಆಮೇಲೆ ನಾನು ಸ್ನಾನ ಮಾಡೋಣ ಅಂತೇಳಿ ಅದಕ್ಕೆ ಬಣ್ಣ ಹೊಡ್ಕೊಂತಾ ಇದ್ದೀನಿ. ಕಾಣಿಸ್ತಾ ಇಲ್ವಾ ನೀನು ಬಣ್ಣ ಹೊಡ್ಕೊಂತಾ ಇರೋದು? ಅಯ್ಯೋ ಅತ್ತೆ ಅವು ಕಿಟ್ಕೆ ಕಂಬಿಗಳು ಹೊಡಿಯಕ್ಕೆ ತಗೊಂಬಂದಿರ ಅಂತ ಬಣ್ಣ ಕಾಣತ್ತೆ ಅದು. ಅಯ್ಯೋ ಇದೇನತ್ತೆ ಇದು? ಆಯಿಲ್ ಬಣ್ಣ, ಆಯಿಲ್ ಪೇಂಟ್ ಅದು. ಅಯ್ಯೋ ಇವತ್ತಿಗೆ ಏನಪ್ಪ ಹೇಳಿ ಇವಾಗ? ಆಯಿಲ್ ಪೇಂಟು ಆಯಿಲ್ ಪೇಂಟೆ ಅದಕ್ಕೆ ಕೂದಲೆಲ್ಲ ಅಂಟ್ಕೊಂಡಂಗೆ ಆಗ್ತೈತೆ. ಯಾಕಯ್ಯ ನಾನು ಹೇಳಿಲ್ವೇನೆ? ಅಯ್ಯೋ ದೇವ್ರಿ. ಅಯ್ಯಪ್ಪ ಅಡುಗೆ ಮನೆ ಕಂಬಿಗಳೆಲ್ಲ ತುಕ್ಕಿಡ್ದಂಗಾಗಿತ್ತು. ಆ ಕಂಬಿಗಳಿಗೆ ಕಿಟಕಿ ಕಂಬಿಗಳು ಹೊಡಿಯಕ್ಕಂತ 1 ಲೀಟ್ರ್ ತಗೊಂಬಂದಿತ್ತು. ಅದನ್ನು ತಗೊಂಬಂದು ಇವತ್ತೇ ತಲೆಗೆ ಹಚ್ಕೊಂಬ ಕುಕ್ಕಣೈತೆ. ಅಯ್ಯೋ ದೇವ್ರೆ ಇವತ್ತಿಗೆ ಏನು ಹೇಳಪ್ಪ? ಅಲ್ಲ ಕಣತೆ ನಿನಗೆ ಗೊತ್ತಾಗುತ್ತಾ ಇಲ್ವೋ? ಯಾಕತ್ತೆ ಹಿಂಗೆ ಮಾಡ್ತೀಯಾ? ಹೋಗೋತ್ಲಾಗೆ ತಲೆಗೆಲ್ಲ ಹಚ್ಕೊಂಡಿರುವ ಕೂದಲು ಇರ್ತವೆ ಅಂತ ತಿಳ್ಕೊಂಡಿದ್ಯಾ? ಅಲ್ಲ ನಾನು ಏನನ್ಕಂಡೆ ಗೊತ್ತೇ? ತಲೆಗಚ್ಚ ಬಣ್ಣ ಅನ್ಕಂಡೆ. ನೀನು ಬೆಂಗಳೂರಿಂದ ಕ್ವಾಲಿಟಿ ತಗೊಂಬಂದಿರ್ತೀಯಾ ಅಂತ ಅನ್ಕಂಡು ನಾನು ತಗೊಂಬರೋದು ಖಾಲಿ ಆಗಿತ್ತು. ಅದಕ್ಕೆ ಇದನ್ನೇ ಹಚ್ಕೊಂಡೆ. ಅಯ್ಯೋ ದೇವ್ರಿ ನಾನು ಅತ್ತೆ ಹಂಗೆ ಅಂದ್ಕೊಂಡಿದ್ದು. ಯಾಕೆ ಬಣ್ಣ ಹಿಂಗೈತೆ ಕೂದಲೆಲ್ಲ ಯಾಕೆ ಈ ಪಟ್ಟಿ ಹಿಂಗೆ ಅಂಟ್ಕೊಂತ ಇದ್ದಾವೆ ಅಂದ್ಕೊಂಡು ಅದು ಬಣ್ಣ ಥರನೇ ಕಾಣ್ತಾ ಇಲ್ವಲ್ಲ ಅಂದ್ಕೊಂಡೆ. ನಾನು ಕ್ವಾಲಿಟಿದಂತಲ್ಲ ಜೇಕಾಯಿ ಹಚ್ಚಿನಿ ಅಂತ ಕ್ವಾಲಿಟಿದಪ್ಪ ಅಂದ್ಕೊಂಡು. ಹೋಗು ನೀವು ಅತ್ತಿಗೆ ಹೇಳೋಕ್ಕಾಗಲ್ಲ. ಕೇಳೋಕ್ಕಾಗಲ್ವೇನತ್ತೆ? ಗೊತ್ತಾಗ್ಲಿಲ್ಲ ಅಂದಮೇಲೆ ಸುಮ್ಮನೆ ಯಾತಕ್ಕೆ ಇಲ್ಲಿ ನೀನು ಬಿಡ್ತೀಯ? ಹೋಗು. ನಾನು ಕೇಳೋಣ ಅನ್ಕಂಡೆ. ಕರ್ರಗಿತ್ತಲ್ಲ ಇದು ನೀನೆಲ್ಲ ಸ್ಯಾನೆ ತಂದಿಕ್ಕಂತೆ 1 ಲೀಟ್ರ್ ಗಟ್ಲೆ ಅಂತ ಅಂದ್ಕೊಂಡು ಹಾಕ್ಕೊಂಡು ಸುಮ್ಮನೆ ಹಚ್ಕೊಂತಿದ್ದೆ. ಅಯ್ಯೋ ದೇವ್ರೆ ಅಂತ ಕೆಲಸ ಆಯ್ತು. ಅಲ್ಲ ಕಣೆ ನಾನು ನನಗೆ ಗೊತ್ತಿದ್ರೆ ನಾನು ಹಚ್ಕೊಂತಿರ್ಲಿಲ್ಲ. ಇವಾಗ ಹೆಂಗೆ ಮಾಡೋಣ ಸಂಜಯಮ್ಮ? ಅಲ್ಲ ತಿಳ್ಕೋಬೇಕಿಲ್ವೇ? ಅಯ್ಯ ದೇವ್ರಿ. ಅಲ್ಲ ಬಣ್ಣ ಹೊಡಿಯಕ್ಕೆ ಬಣ್ಣ ಕಿಟಕಿ ಹೊಡಿಯಕ್ಕೆ ತಂದಿರೋ ಪೇಂಟ ತಲೆಗಚ್ಕೊಂಡಿದ್ಯಲ್ಲೇ ಬಣ್ಣನ. ಅಯ್ಯೋ ದೇವ್ರ ಕೂದಲೆಲ್ಲ ಅಂಟ್ಕೊಂತಾವೆ. ನಾನು ಬಂದೆಟ್ಕೆ ಅನ್ಕೊಂಡಿದ್ದು ಯಾಕೆ ಈ ಪಟ್ಟಿ ರಂಗಿಸುತ್ತೆ ಇದು ತಲೆಗಚ್ಚಮ್ಮ ಬಣ್ಣ ಹಿಂಗಿರಲ್ಲ ಅನ್ಕಂಡು. ನಾವು ಬಂದೆಟ್ಕೆ ಹೇಳಿ ಕಣೆ ಅಮ್ಮಣಿ ಕೇಳಲಿಲ್ಲ ಮತ್ತೆ. ಹೋಗು ಅದು ಕ್ವಾಲಿಟಿ ನನ್ನ ಸಾಸೆ ಬೆಂಗಳೂರಿಂದ ತಂದಿರೋ ಬಣ್ಣ ಅಂತ. ಮತ್ತೆ ಬರೀ ಹಿಂಗೆ ಮಾಡೋದೆ ಕಣಪ್ಪ. ಯಪ್ಪ ಇವತ್ತೇ ಸಾಕಾಗುತ್ತೆ. ಅಲ್ಲ ಗೊತ್ತಿಲ್ಲ ಅಂದಮೇಲೆ ಕೇಳಬೇಕು. ಸುಮ್ಮನೆ ಬರೀ ಹಿಂಗೆ ಮಾಡ್ಕೊಂಡ್ರೆ ಹೋಗು ಏನಾನ ಮಾಡ್ಕ. ಸದ್ಯ ಅಷ್ಟು ಹಾಕ್ಕೊಂಡಿಲ್ವಲ್ಲ ಒಂದು ಈಟ್ ಹಾಕ್ಕೊಂಡು ಹಚ್ಕೊಂತ ಇದೀಯ. ತಲೆಗೆಲ್ಲ ಹೊಡ್ಕೊಂಡಿದ್ಯಾ ಅಲೇನೆ? ತಲೆಗೆಲ್ಲ ಹೊಡ್ಕೊಂಡೆ ಕಣೆ. ಅಯ್ಯೋ ಕೂದಲೆಲ್ಲ ಬಿಗ್ದಂಗೆ ಆಗ್ತೈತೆ, ತಲೆಯೆಲ್ಲ ಬಿಗಿತೈತೆ. ನಾನು ಹಂಗೆ ಅಂದ್ಕೊಂಡೆ ಆ ಬಣ್ಣ ಹಚ್ಕೊಂಡ್ರೆ ತಣ್ಣಗಾಗೋದು. ಇದು ಯಾಕಪ್ಪ ಕೂದಲೆಲ್ಲ ಬಿಗ್ದಂಗೆ ಆಗುತ್ತೆ, ಕೂದಲೆಲ್ಲ ಉರಿತಾ ಇದ್ದಾವೆ ಅಂದ್ಕೊಂಡೆ. ಯಾಕೆ ಒಂಥರ ಅಂಟೈತಲ್ಲ ಈ ಬಣ್ಣ ಅಂತ ಅಂದ್ಕೊಂಡೆ. ಆದರೆ ನಾನು ಅದೇ ಕ್ವಾಲಿಟಿದಲ್ಲ ಅತಿ ಹಿಂಗೈತೆ ಅಂತ ಅಂದ್ಕೊಂಡೆ ಕಣೆ. ಈ ಒಳ್ಳೆ ಸರಿ ಆತ್ ಕಣೆ. ಅಯ್ಯೋ ದೇವ್ರಿ ಜಯಕಯ್ಯ. ಅಲ್ಲ ಗಾಡಿ ಇದು ಬಣ್ಣ ಇದು ಪೇಂಟು ಕಿಟಕಿಗೂ ಗೇಟ್ಗಳಿಗೂ ಎತ್ಕನ ಹೊಡಿತಾರಲ್ಲ ಕಬ್ಬು ಪಡಿ ಅಂತ ಬಣ್ಣ ಕರೆಯೋದು. ಅಯ್ಯೋ ದೇವ್ರಿ ನಿನ್ ಸೆಸಿದ್ಲು ಕೇಳ್ಬೇಕ ಎಂತ ಕೆಲಸ ಮಾಡ್ಕೊಂಡು ಅವೇನು ಕೂದಲು ಬೋತ್ತಾವ ಇಲ್ವೋ ಗೊತ್ತಿಲ್ಲ ಕಣಮ್ಮ. ಅಯ್ಯೋ ಕೂದಲೇ ಇರಲಿಲ್ಲ. ಅಂಕಲ್ ಜೊತೆಗೆ ಹೋಗಿ ಬೆಂಗಳೂರಾಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಚೆನ್ನಾಗಿ ಒಳ್ಳೆ ಕೂದಲು ಬರಂಗೆ ಮಾಡ್ಕೊಂಬಂದಿದ್ದೆ. ಆದರೆ ಇವಾಗ ಇಂಥ ಬಣ್ಣ ಹೊಡ್ಕೊಂಡು ಕೂದಲು ಏನಾಗ್ತಾವಪ್ಪ ಅಮ್ಮಂಗೆ ಆಗ್ತೈತಿ. ಅಯ್ಯಯ್ಯೋ ಇವತ್ತೇನಪ್ಪ ಮಾಡಲಿ? ಹೋಗತ್ತ ಎಂಥ ಕೆಲಸ ಮಾಡ್ಕೊಂಡೆ ಕೂದಲಂಗೆ ಎಂಥ ಚೆನ್ನಾಗಿ ಕಮ್ಮವು ಮಕ್ತಾಗಂಗೆ ಎಂಥ ಲಕ್ಷಣ ಇತ್ತು. ಇವಾಗ ನೋಡಿ ತಾಲೆ ಹಂಗೆ ಹಂಗೆ ಕಂಪ್ತಿ ಉಂಡು ಗಟ್ಕೊಂಡು ಹೋಗಿ ಮೊದ್ಲು ಇವತ್ತು ತೊಳಕ ಅದ್ರ ಮೇಲೇನೆ ಒಂದಿಟ್ಟು ತೊಳಕ. ಅದ್ಯಾಕ ಬಣ್ಣ ಹಾಕ್ಯಂಡು ತೊಳ್ಕೊಂತಾರಲ್ಲ ಅದ್ಯಾಕ ಟರ್ಪೆಂಟ್ ಎಲ್ಲ ಯಾಕೆ ಅಂತಾರಲ್ಲ ಅದನ್ನ ಹಾಕ್ಯಬೇಕಾಗಿತ್ತು. ಸೀಮೆಣ್ಣೆ ಹಾಕ್ಯಂಡ್ರು ಹೋಗೋದು ಸೀಮೆಣ್ಣೆ ಇಲ್ಲ ಇದು ಟರ್ಪೆಂಟೇಲ್ ಅಂತಾರಲ್ಲ ಅದನ್ನ ಹಾಕ್ಯಂಡು ತಲೆ ತೊಳ್ಕೊಂಡು ಸೋಪ್ ಹಾಕ್ಯಂಡು ತೊಳಕದೇಲಿ ಕೂದಲು ಏನಾಗ್ತಾವ ನುಣ್ಣಗೆ ಹೋಗ್ತವೆ ಅನ್ಸುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಬಂದು ಹೇಳಿ ಕೇಳಿದ್ವಿ ಬಣ್ಣ ಇದು ಯಾಕನೋ ಒಂಥರ ಐತೆ ಅಂತ ಹೇಳಿ ಹೇಳಿದ್ರು ಕೇಳಲಿಲ್ಲ. ಬಿಲ್ಡಪ್ ಕೊಟ್ಲು ಕ್ವಾಲಿಟಿ ಬಣ್ಣ ಅಂತ ಹೇಳಿ. ಗಾಡ್ ಕೊಡಿಯೋಕ್ಕೆ ಕಬ್ಬು ಕೊಡಿಯ ಅಂತ ಬಣ್ಣ ತಂದು ತಾಲ್ಗಚ್ಕೊಂಡಾಳ ನಮಗೆ ಕೈ. ಇದೇ ಬಿಲ್ಡಪ್ ಅಂದರೆ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.